ಮೈಸೂರು ಅದನ್ನೇ ಅವರು ಕ್ಯಾರಿ ಮಾಡ್ತಾರೆ. ಆಯ್ತಾ ಆಯ್ತಾ ಮೇಡಮ್ ನಮಸ್ಕಾರ. ಮೇಡಮ್ ಬರಲಿಲ್ಲ, ಬರ್ತೀನಿ ಮೇಡಮ್. ಸುಮಾರು ಎಷ್ಟು 350. ಹಲೋ ಬಾ ಹೇಳಿ. ಹಾಂ ಇಲ್ಲೇ ಇದ್ದೀವಿ. ಒಂದು ಬೈಟ್ ತಗೋತಾ ಇದೆ, ಅದಕ್ಕೆ ಕಾಲ್ ಪಿಕ್ ಮಾಡಿಲ್ಲ. ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ಜನವರಿ 26ರಿಂದ 31ರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ. 26ರಂದು ಹಾಲಡಿ ಉತ್ಸವ, 27ರಂದು ಸಾಮೂಹಿಕ ವಿವಾಹ, 28ರಂದು ಮುಖ್ಯವಾದಂತಹ ರಥೋತ್ಸವ, 26 ಮಹದೇಶ್ವರ ಉತ್ಸವ, ಹೀಗೆ 31ನೇ ತಾರೀಕಿನವರೆಗೂ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ 16 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾವು ಈ ವರ್ಷ ಸುಮಾರು 20 ಲಕ್ಷ ಜನ ಈ 6 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವಂತ ಒಂದು ಎಕ್ಸ್ಪೆಕ್ಟೇಷನ್ ನಾವು ಮಾಡ್ಕೊಂಡಿದ್ದೀವಿ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಹೊರದೇಶದಿಂದಲೂ ಕೂಡ ಈ ಸರಿ ಈ ಜಾತ್ರೆಗೆ ಬರುವಂತ ಒಂದು ಮಾಹಿತಿ ಕೂಡ ನಮಗೆ ಬಂದಿದೆ. ಹಾಗಾಗಿ ನಾವು ಬರುವಂತ ಭಕ್ತರಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸ್ವೀಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಮಂಜುನಾಥ ಸ್ವಾಮಿಯವರಿಗೆ ಬೆಳಗ್ಗೆ ತಿಂಡಿ ಬಂದಂತ 10 ಜನಕ್ಕೆ, ಮತ್ತೆ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ, ಈ ತ್ರಿಕಾಲ ಪ್ರಸಾದ ವ್ಯವಸ್ಥೆ ನಡೀತದೆ. ಅದರಲ್ಲಿ ನಾವು ಆಗಲೇ ಸಿದ್ಧತೆ ಮಾಡ್ಕೊಂಡಿದ್ದೇವೆ. 20 ಲಕ್ಷ ಜನಕ್ಕೆ ಸುಮಾರು 1,000 ಕ್ವಿಂಟಾಲ್ ರೈಸನ್ನು ನಾವು ರಾಯಚೂರಿಂದ ಈಗಾಗಲೇ ನಾವು ಸ್ಟೋರ್ನಲ್ಲಿ ಸ್ಟಾಕ್ ಮಾಡಿದ್ವಿ. ಸುಮಾರು 250 ಕ್ವಿಂಟಾಲ್ ತೊಗರಿಬೇಳೆ ಇದೆ, ಮತ್ತೆ 1,500 ಕ್ಯಾನ್ ರಿಫೈನ್ಡ್ ಆಯಿಲ್, ಒಂದೊಂದು ಟಿನ್ನು ಕೂಡ 20 ಲೀಟ್ರು ಹಿಡಿಯುವಂಥದ್ದು. ಸುಮಾರು 15 ಟನ್ನು ಬೆಲ್ಲ ಇದೆ, 3,500 kg ಖಾರ ಪುಡಿ ಇದೆ, 100 ಕ್ವಿಂಟಾಲ್ ಕಡಲೆ ಹಿಟ್ಟು, 200 ಕ್ವಿಂಟಾಲ್ ಸಕ್ಕರೆ, ಮತ್ತೆ 500 kg ನಂದಿನಿ ತುಪ್ಪ, 800 kg ಗೋಡಂಬಿ, 800 kg ದ್ರಾಕ್ಷಿ, ಅದಲ್ಲದೆ 10,000 ಲೀಟರ್ ಹಾಲು ಮತ್ತೆ 30,000 ಲೀಟರ್ ಮೊಸರನ್ನ ನಮಗೆ ಮೈಸೂರು ಚಾಮರಾಜನಗರದ ಮಿಲ್ಕ್ ಡೈರಿಯವರು ನಮಗೆ ಉಚಿತವಾಗಿ ಸಪ್ಲೈ ಮಾಡ್ತಾ ಇದ್ದಾರೆ.